ನಂಜನಗೂಡು ನಗರದ ದೇವಿರಮ್ಮನಹಳ್ಳಿ ಗೇಟ್ ಮತ್ತು ಬಸವೇಶ್ವರ ವೃತ್ತದ ಮಾರ್ಗ ಬಳಿ ಇರುವ ನೂತನ ಮಳಿಗೆಯಾಗಿರುವ ಪುಟ್ಟತಾಯಮ್ಮ ಸೋಮಣ್ಣ ಕಾಂಪ್ಲೆಕ್ಸ್ ಮಳಿಗೆಗೆ ಬಾರ್ ತೆರೆಯಲು ಅನುಮತಿ ನೀಡಬಾರದೆಂದು ಖಂಡಿಸಿ ಇಂದು ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಕೆಂಪಣ್ಣ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ರೈತ ಮುಖಂಡರು ಸೇರಿಕೊಂಡು ಪ್ರತಿಭಟನೆ ನಡೆಸಿದರು. ಈ ವೇಳೆ ಕೆಂಪಣ್ಣ ಮಾತನಾಡಿ, ಈ ಮಾರ್ಗದಲ್ಲಿ ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜು ಮತ್ತು ಗುರುಮಲ್ಲೇಶ್ವರ ವಿದ್ಯಾಸಂಸ್ಥೆ ಹಾಗೂ ಕಾರ್ಮಲ್ ಶಾಲೆಗೆ ವಿದ್ಯಾರ್ಥಿಗಳು ಓಡಾಡುತ್ತಾರೆ. ಆದ್ದರಿಂದ ಈ ಬಾರ್ಗೆ ಅನುಮತಿ ನೀಡಬಾರದೆಂದು ಒತ್ತಾಯಿಸುತ್ತೇವೆ. ಒಂದು ವೇಳೆ ಬಾರ್ ತೆರೆಯಲು ಅನುಮತಿ ನೀಡಿದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದ ದೇವರಮಳ್ಳಿ ಗೇಟ್ ಬಸವೇಶ್ವರ ವೃತ್ತದ ಬಳಿ ಬಾರ್ ತೆರೆಯಲು ಅನುಮತಿ ಕೇಳಿರುತ್ತಾರೆ. ಆದರೆ ಇಲ್ಲಿ ನಂಜನಗೂಡು ಪಟ್ಟಣದ ಪ್ರತಿಷ್ಠಿತ ಜೆಎಸ್ಎಸ್ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು, ಶ್ರೀ ಗುರುಮಲ್ಲೇಶ್ವರ ವಿದ್ಯಾಸಂಸ್ಥೆ, ಕಾರ್ಮೆಲ್ ವಿದ್ಯಾಸಂಸ್ಥೆಗಳಿದ್ದು ವಸತಿ ಪ್ರದೇಶವಾಗಿರುತ್ತದೆ. ಅಲ್ಲದೆ ಸುಮಾರು 250 ಮೀಟರ್ ಅಂತರದಲ್ಲಿ ತಾಲೂಕು ಆಡಳಿತ ಭವನ ಸಹ ಇರುತ್ತದೆ ಹಾಗೂ ಶರಣ ಸಂಗಮ ಮಠನ ಸಾಯಿಬಾಬಾ ದೇವಸ್ಥಾನವೂ ಇರುತ್ತದೆ. ಈ ಸ್ಥಳದಲ್ಲಿ ಯಾವಾಗಲೂ ಜನದಟ್ಟಣೆಯಿಂದ ಕೂಡಿದ್ದು ನಂಜನಗೂಡು, ಮೈಸೂರು, ಗುಂಡ್ಲುಪೇಟೆ ಹಾಗೂ ಉರಾ ಭಾಗದ ಸುಮಾರು 20 ಹಳ್ಳಿಗಳಿಗೆ ಪ್ರಯಾಣಿಕರಿಗೆ ಹೋಗಲು ಬಸ್ ನಿಲ್ದಾಣವಾಗಿರುತ್ತದೆ. ಇದು ಸಂಪೂರ್ಣವಾಗಿ ಸಾರ್ವಜನಿಕ ಉಪಯುಕ್ತವಾದ ಸ್ಥಳವಾದ್ದರಿಂದ ಇಲ್ಲಿ ಬಾರ್ ತೆರೆಯಲು ಅನುಮತಿ ನೀಡಬಾರದೆಂದು ವಿದ್ಯಾರ್ಥಿ ಸಂಘಟನೆಗಳು, ವಿವಿಧ ಸಂಘಟನೆಗಳವರು ದಿನಾಂಕ 14/11 ಪ್ರತಿಭಟನೆ ಮಾಡಿ ಬಾರ್ ತೆರೆಯದಂತೆ ಆಗ್ರಹಿಸಿರುತ್ತೇವೆ. ಒಂದು ವೇಳೆ ಬಾರ್ ತೆರೆಯಲು ಅನುಮತಿ ನೀಡಿದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ, ವಿದ್ಯಾರ್ಥಿ ಹಿತದೃಷ್ಟಿಯಿಂದ ಬಾರ್ ತೆರೆಯಲು ಅನುಮತಿ ನೀಡಬಾರದೆಂದು ಕೋರಲಾಗಿದೆ. ಬಳಿಕ ತಹಸೀಲ್ದಾರ್ ಗ್ರೇಡ್ 2 ಮಹೇಶ್ ಪಾಟೀಲ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಕೆಂಪಣ್ಣ, ಎನ್ಸಿ ಬಸವಣ್ಣ, ಮಹೇಶ್, ವಿದ್ಯಾರ್ಥಿಗಳು, ರೈತ ಮುಖಂಡರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಚಟುವಟಿಕೆಗಳಿಗೆ ಒಂದು ಪ್ರೋತ್ಸಾಹವಾಗುತ್ತೆ. ಅದರಿಂದ ಅವರ ಭವಿಷ್ಯದ ಮೇಲೆ, ಅವರ ಆರೋಗ್ಯದ ಮೇಲೆ ಪರಿಣಾಮಗಳು ಬೀರುತ್ತೆ ಅಂತ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಹಲವಾರು ಮುಖಂಡರು ಒಂದು ಪ್ರತಿಭಟನೆಯನ್ನು ಸೇರಿಸಿ ಅವರ ಮನವಿಯನ್ನು ಕೊಟ್ಟಿದ್ದಾರೆ. ಅದಂತೆ ನಾವು ಸರ್ಕಾರದ ತಾಲೂಕು ಆಡಳಿತ ವತಿಯಿಂದ ಸರ್ಕಾರಕ್ಕೆ ಇದನ್ನು ಮನವಿಯನ್ನು ಸಲ್ಲಿಸ್ತೇವೆ. ಅವರು ಸೂಕ್ತ ಕ್ರಮಗಳನ್ನು ಕಾನೂನುಬದ್ಧವಾಗಿ ಕೈಗೊಳ್ಳುತ್ತಾರೆ.